ಸೊ ವಿಷಯ ಏನು ಅಂತ ಹೇಳಿದ್ರೆ, ನೀವು ಸಕ್ಸಸ್ಸಿನ ನಶೆ ಏರಿಸ್ಕೊಳ್ಳಿಲ್ಲ ಅಂದ್ರೆ, ನಿಮಗೆ ಹಣ ಮಾಡಬೇಕು ಅನ್ನೋ ನಶೆ ನಿಮ್ಮ ನೆತ್ತಿಗೆ ಏರ್ಲಿಲ್ಲ ಅಂತ ಹೇಳಿದ್ರೆ, ನೀವು ಇನ್ನು 10 ವರ್ಷ 50 ವರ್ಷ ಇದನ್ನೇ ಏನ್ ಮಾಡ್ತಾ ಇದ್ರೋ ಇದನ್ನ ಮಾಡಿದ್ರೆ ಸಕ್ಸಸ್ ಆಗಲ್ಲ, ಸಕ್ಸಸ್ ಆಗಲ್ಲ, ಸಕ್ಸಸ್ ಆಗಲ್ಲ. ನಶೆ ಏರ್ಬೇಕು ಸ್ನೇಹಿತರೆ. ನಶೆ ಏರಿಲ್ಲ, ನೋ ಯೂಸ್. ಸೊ ಏನಾಗ್ತಾ ಇದೆ ಹಾಗಾದ್ರೆ? ಎಲ್ಲಿ ಹೋಗ್ತಾ ಇದೆ ನಮ್ಮ ಜೀವನ? ಎಲ್ಲಿ ಹೋಗ್ತಾ ಇದೆ? ನಮಗೆ ಇವತ್ತು ನೋಡಿ, ಇವತ್ತು ಝೂಮ್ ಮೀಟಿಂಗ್ ಅರ್ಧ ಗಂಟೆ ಸುಮ್ಮನೆ ಕೂಡಕ್ ಆಗ್ತಿಲ್ಲ, ಕೈ ಕಾಲುಗಳು ಆಡ್ತಾ ಇಲ್ಲ ನಮಗೆ. ಆಲ್ರೆಡಿ ಎಷ್ಟೋ ಜನ ನನಗೆ ಸೈಡಿಗೆ ಹಾಕ್ಬಿಟ್ಟು ಮಿನಿಮೈಸ್ ಮಾಡ್ಬಿಟ್ಟು ರೀಲ್ಸ್ ನೋಡ್ಕೊಂತ ಕುಂತವ್ರೆ, ಎಷ್ಟೋ ಜನ ಚಾಟಿಂಗ್ ಮಾಡ್ಕೊಂತ ಕುಂತಾರೆ ವಾಟ್ಸಪ್ ಅಲ್ಲಿ. ನನ್ನ ಮಗ ಇವಂದೇನು ಕೇಳೋದು, ನಮಗೆ ರೀಲ್ಸ್ ಇಂಪಾರ್ಟೆಂಟು, ನಮಗೆ ವಾಟ್ಸಪ್ ಇಂಪಾರ್ಟೆಂಟು, ನಮಗೆ ಚಾಟಿಂಗ್ ಇಂಪಾರ್ಟೆಂಟು. ಈ ನನ್ನ ಮಗ ಏನೋ ಹೇಳ್ಬಿಡ್ತಾನೆ, ನನ್ನ ಲೈಫ್ ಏನಂತ ನನಗೆ ಗೊತ್ತು. ಇಂಥರ ಗಾಂಚಲಿ ಮಾತಾಡ್ಕೊಂಡು ಇಂಥ ಇಂಥ ಹೊಟ್ಟೆ ಕಿಚ್ಚು ಪಡ್ತಾ 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 ಅಲ್ಲೇ ಇದ್ದಾವೆ. ಹಿಂಗ್ ಮಾಡಬೇಡಿ ಸ್ನೇಹಿತರೆ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಸೊ ಈ ಅಡಿಕ್ಷನ್ ಅಡಿಕ್ಷನ್ ಬಹಳ ಇಂಪಾರ್ಟೆಂಟ್. ಏನಿದು ಅಡಿಕ್ಷನ್? ಹೇಗ್ ಬರುತ್ತೆ ಈ ಅಡಿಕ್ಷನ್? ಹೇಗ್ ಬರುತ್ತೆ ಅಡಿಕ್ಷನ್? ಈ ಚಟ ಹೇಗ್ ಬರುತ್ತೆ ಹೇಳಿ? ಇವತ್ತು ಯಾವನೋ ಬಂದ್, ಸರ್ ನಾನು ಸುಮ್ಮನೆ ದಾರಲ್ಲಿ ಹೋಗ್ತಿದ್ದೆ ಸರ್, ಹಿಂಗೆ ಎಣ್ಣೆ ಅಂಗಡಿ ನೋಡಿದೆ ಸರ್, ಹೋದೆ ಸರ್, ಹೊಡೆದೆ, ನಾನು ಎಣ್ಣೆ ಎಣ್ಣೆ ಕಲ್ತ್ಬಿಟ್ಟೆ ಸರ್. ಹಿಂಗಿಲ್ಲ, ಇಲ್ಲ. ಇವತ್ತೆಲ್ಲ ಎಣ್ಣೆ ಹೊಡೆಯನಿಗೆ ಯಾವನೊಬ್ಬನ್ ಗಾಡ್ ಫಾದರ್ ಇದ್ದಾನೆ, ಯಾವನೊಬ್ಬನ್ ಒಡಿ ಮಗ ನಾನು ದುಡ್ಡು ಕೊಡ್ತೀನಿ, ಒಡಿ ಮಗ ನಾನು ಕಲಿಸ್ಕೊಡ್ತೀನಿ ಅಂತ ಕಲಿಸ್ಕೊಟ್ಟವನಿದ್ದಾನೆ. ಗೆಟಿಂಗ್. ಸೊ ನೀವು ನಿಮ್ ಲೈಫ್ ಎಲ್ಲಿಗೆ ಹೋಗ್ತಾ ಇದೆ ಇವತ್ತು? ಇದು ಒಂದು ಲೈಫ್ ಲೀಡ್ ಮಾಡ್ತಾ ಇದ್ರಲ್ಲ, ಇದಕ್ಕೆ ನಿಜವಾಗ್ಲೂ ಲೈಫ್ ಅಂತಾರ? ಕೇಳ್ಕೊಳ್ಳಿ, ಪ್ರಶ್ನೆ ಕೇಳ್ಕೊಳ್ಳಿ. ಆರ್ ಯು ಹ್ಯಾಪಿ? ನೀವು ಹ್ಯಾಪಿ ಇದ್ದೀರಾ ಈ ಲೈಫಲ್ಲಿ? 200 ರೂಪಾಯಿ ಚೂಡಿದಾರ, 200 ರೂಪಾಯಿ ಚಪ್ಪಲಿ, ಮಕ್ಕಳಿಗೆ ಕಷ್ಟಪಟ್ಟು ಓದಿಸೋದು, ಈ ರೀಲ್ಸು, ಈ ಪ್ರಪಂಚ, ಇದರಲ್ಲಿ ನೀವು ಖುಷಿಯಾಗಿದ್ದೀರಾ? ಕೇಳ್ಕೊಳ್ಳಿ, ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ನನಗೆ ಬೇಡ, ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಆರ್ ಯು ಹ್ಯಾಪಿ? ಏನು ಅಚೀವ್ಮೆಂಟ್ ಮಾಡಿದ್ದೀರಾ ಹೇಳಿ? ನೋ ಅಚೀವ್ಮೆಂಟ್ಸ್. ಇನ್ನು ಯಾವಾಗ ಮಾಡ್ಬೇಕು ಅಂತಿದ್ದೀರಾ ಅದನ್ನು ಹೇಳಿ ನನಗೆ, ನೋಡೋಣ. ಸರ್ ಇದು ಬಿಡಿ ಸರ್, ಬೇಜಾನ್ ಸಮಯ ಇದೆ. ಇಲ್ಲ, ಸಮಯ ಇಲ್ಲ. ಇವತ್ತು ಯಾವ ಮನುಷ್ಯ ಹೆಂಗ್ ಸಾಯ್ತಾ ಇದ್ದಾನೆ ಗೊತ್ತಿಲ್ಲ. ಇವತ್ತು ನೋಡಿ ರೀಲ್ಸ್ ತೆಗೆದು ನಿಮ್ಗೆ ಗೊತ್ತಾಗುತ್ತೆ. ಬೆಳಿಗ್ಗೆ ಹೋದವನು ರಾತ್ರಿ ಮನೆಗೆ ಬರ್ತಾ ಇಲ್ಲ ಅವನು. ಅಂತ ಅಂತ ಸಂದರ್ಭದಲ್ಲಿ ಇನ್ನೂ ನೀವು ಆಟ ಆಡ್ಕೊಂತ ರೀಲ್ಸ್ ನೋಡ್ಕೊಂತ ನಿಮ್ ಲೈಫ್ ಅನ್ನ ಕಳಿತಿದ್ದೀರಾ ಅಂತಂದು ಹೇಳಿದ್ರೆ, ಸೊ ನಮ್ ಲೈಫ್ ಎಲ್ಲಿಗೆ ಹೋಗ್ತಾ ಇದೆ? ದಟ್ ಈಸ್ ದ ಕ್ವಶನ್. ಓಕೆ. ಸೊ ಯಾಕೆ ಮಧ್ಯಮ ವರ್ಗದವನು ಹಣ ಗಳಿಸ್ತಿಲ್ಲ ಅಂದ್ರೆ, ಅವನಿಗೆ ಹಣ ಗಳಿಸೋಕೆ ಒಂದು ಟ್ರೈನಿಂಗ್ ಇದೆ, ಹಣ ಗಳಿಸೋದಕ್ಕೆ ಟ್ರೈನಿಂಗ್ ಬೇಕು, ಹಣ ಗಳಿಸೋದಕ್ಕೆ ಒಬ್ಬ ವ್ಯಕ್ತಿ ಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಮಧ್ಯಮ ವರ್ಗದವನು ಮೇಲ್ವರ್ಗಕ್ಕೆ ಅಂದ್ರೆ ಕೋಟ್ಯಾಧಿಪತಿ ವರ್ಗಕ್ಕೆ ಹೋಗ್ತಾ ಇಲ್ಲ. ಇಷ್ಟೇ ಪಾಯಿಂಟ್. ನಾನು ಹಾಗೆ ಸ್ವಲ್ಪ ಮುಂದಕ್ಕೆ ಬರ್ತೀನಿ. ಈ ಸಕ್ಸಸ್, ಯಶಸ್ಸು ಅಂತ ಹೇಳಿದ್ನಲ್ಲ, ಸೊ ಈ ಯಶಸ್ಸಲ್ಲಿ 2 ತರ ಇದೆ ಸ್ನೇಹಿತರೆ. ಓಕೆ, 2 ಟೈಪ್ಸ್ ಆಫ್ ಸಕ್ಸಸ್. 2 ತರ ಇದೆ ಸಕ್ಸಸ್. ಯಾವುದು ಅಂತಂದು ಹೇಳಿದ್ರೆ, ಒಂದು ಪರ್ಮನೆಂಟ್ ಸಕ್ಸಸ್, ಇನ್ನೊಂದು ಟೆಂಪರವರಿ ಸಕ್ಸಸ್. ಚೆನ್ನಾಗಿದೆ ಅಲ್ವ ಪಾಯಿಂಟ್? ಬರ್ಕೊಳ್ಳಿ ಪೇಪರ್ ಪೆನ್ ಇದ್ರೆ. ಒಂದು ಟೆಂಪರವರಿ ಸಕ್ಸಸ್, ಇನ್ನೊಂದು ಪರ್ಮನೆಂಟ್ ಸಕ್ಸಸ್. ಈ ಟೆಂಪರವರಿ ಸಕ್ಸಸ್ ನೋಡ್ಬಿಟ್ಟು ನೀವು ಓಡ್ತಾ ಇದ್ರೆ, ನೀವು ಟೆಂಪರವರಿ ಸಕ್ಸಸ್ ಅಲ್ಲೇ ಇರ್ತೀರಾ. ಇವತ್ತು ಯಾವನೊಬ್ಬನ್ ಕಾರ್ ತಗೊಂಡಿರ್ಬೋದು, ಇವತ್ತು ಯಾವನೊಬ್ಬನು ಕೋಟ್ಯಾಧಿಪತಿ ಆಗಿರ್ಬೋದು, ಇವತ್ತು ಯಾವನೊಬ್ಬನ್ ಚೆನ್ನಾಗಿ ದುಡಿತಿರ್ಬೋದು. ಬಟ್ ಅವನನ್ನ ನೀವು ರೋಲ್ ಮಾಡಲ್ ಮಾಡ್ಕೋಬೇಡಿ, ಪರ್ಮನೆಂಟ್ ಸಕ್ಸಸ್ ಆದವ್ರನ್ನ ರೋಲ್ ಮಾಡಲ್ ಮಾಡ್ಕೊಳ್ಳಿ. ಸೊ ನಿಮ್ ಲೈಫ್ ಅಲ್ಲಿ ಪರ್ಮನೆಂಟ್ ಸಕ್ಸಸ್ ಬೇಕು, ನಾಟ್ ಟೆಂಪರವರಿ ಸಕ್ಸಸ್. ಪರ್ಮನೆಂಟ್ ಸಕ್ಸಸ್ ಈಸ್ ಇಂಪಾರ್ಟೆಂಟ್. ಸೊ ಈ ಪರ್ಮನೆಂಟ್ ಸಕ್ಸಸ್ ಯಾರಿಗೆ ಸಿಗುತ್ತೆ ಅಂದ್ರೆ, ಯಾರು ತಮ್ಮ ಜೀವನದಲ್ಲಿ ಈ ಸಕ್ಸಸ್ ಅನ್ನೋ ಅಡಿಕ್ಷನ್ ನಶೆ ಮಾಡ್ತಾರೆ, ಈ ಸಕ್ಸಸ್ ಅನ್ನೋ ನಶೆ ಮಾಡ್ತಾರಲ್ಲ ಯಾರು, ಅವರು ಪರ್ಮನೆಂಟ್ ಸಕ್ಸಸ್ ಕಡೆಗೆ ಹೋಗ್ತಾರೆ. ಎಲ್ಲರೂ ಹೋಗಲ್ಲ, ಎಲ್ಲರೂ ಹೋಗೋದು ಟೆಂಪರವರಿ ಸಕ್ಸಸ್ ಕಡೆಗೆ. ಯಾಕಂದ್ರೆ ಎಲ್ಲರ ಜೀವನದಲ್ಲೂ ರಾಜಯೋಗ ಬರುತ್ತೆ. ರಾಜಯೋಗ ಬಂದ್ಮೇಲೆ ಮಣ್ಣು ಬಂಗಾರ ಆಗುತ್ತೆ ಅವರಿಗೆ. ಆ ರಾಜಯೋಗ ಮುಗಿದ್ಮೇಲೆ ಬಂಗಾರ ಎಲ್ಲ ಮಣ್ಣಾಗಿ ಕನ್ವರ್ಟ್ ಆಗಿರುತ್ತೆ, ಬೀದಿಗೆ ಬಂದಿರ್ತಾರೆ. ಒಂದೊಂದು ಮಾತುಗಳು ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ನಮ್ ಜನ ಏನು ಅಂತಂದು ಹೇಳಿದ್ರೆ, ಈ ರಾಜಯೋಗನೇ ನನ್ನ ಯೋಗ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನೋ 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 ನೋ, ಅದು ಖಾಲಿ ಆಗುತ್ತೆ ಕ್ಯಾಲೆಂಡರ್ಲಿ. ಸೊ ಹಾಗಾಗಿ ಸ್ನೇಹಿತರೆ, ಇವತ್ತು ಯಾಕೆ ಮಧ್ಯಮ ವರ್ಗದಲ್ಲಿ ಇದ್ದಾರೆ ಅಂತಂದ್ರೆ, ಅವ್ರಿಗೆ ಅಡಿಕ್ಷನ್ ಇಲ್ಲ, ಅಡಿಕ್ಷನ್ ಮಾಡಿಲ್ಲ, ಅವರು ಸಕ್ಸಸ್ ಅಡಿಕ್ಷನ್ ಮಾಡಿಲ್ಲ. ಸಕ್ಸಸ್ಸಿನ ನಶೆ ಹೆಂಗಿರುತ್ತೆ ಅಂತ ಗೊತ್ತೇ ಇಲ್ಲ ಅವ್ರಿಗೆ.
ಎಲ್ಲಿ ಸಿಗುತ್ತೆ ಅಂತ ಗೊತ್ತೇ ಇಲ್ಲ. ಇವ್ರಿಗೆ ಡ್ರಗ್ಸ್ ಎಲ್ಲಿ ಸಿಗುತ್ತೆ, ಎಣ್ಣೆ ಎಲ್ಲಿ ಸಿಗುತ್ತೆ ಗೊತ್ತಿದೆ, ಬಟ್ ಈ ಸಕ್ಸಸ್ಸಿನ ನಶೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಅಂತ ದಡ್ರಿದ್ದಾರೆ. ಇವ್ರು ಯಾವಾಗ್ರಿ ಜೀವನದಲ್ಲಿ ಉದ್ಧಾರ ಆಗ್ತಾರೆ? ಸಾಧ್ಯನೇ ಇಲ್ಲ, ಆಗಲ್ಲ. ನಾನು ಅದಕ್ಕೆ ಬಂದಿರೋದು. ಈಗ ನಾನು ಅದಕ್ಕೆ ಬಂದು ಏನ್ ಹೇಳ್ತಿದ್ದೀನಿ ಅಂದ್ರೆ, ಈ ನಶೆ ಮಾಡೋಣ ಅಂತ. ಯಾವ ನಶೆ? ಸಕ್ಸಸ್ಸಿನ ನಶೆ ಮಾಡೋಣ ಅಂತ ನಾನು ಬಂದಿರೋದು. ಗೆಟಿಂಗ್? ಈ ನಶೆ ಮಾಡೋಣ, ನಾವು ಸಕ್ಸಸ್ಸಿನ ನಶೆ ಮಾಡೋಣ. ಈ ಸಕ್ಸಸ್ಸಿನ ನಶೆ ನಿಮಗೆ ಹತ್ತಿತು ಅಂತ ಅನ್ಕೊಳ್ಳಿ, ಇಡೀ ಪ್ರಪಂಚ ನಿಮ್ಗೆ ಗುಲಾಮ್ ಆಗುತ್ತೆ. ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್, ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿ, ಎಕ್ಸಾಂಪಲ್ ಅಂಬೇಡ್ಕರ್ ಅವರು, ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ ಅವರು. ಇವ್ರು ಯಾರು ನಶೆ ಮಾಡ್ಕೊಂತ ಚಟ್ಟ ಟೈಮ್ ವೇಸ್ಟ್ ಮಾಡಿದವರಲ್ಲ. ಸಕ್ಸಸ್ ಅನ್ನೋದು ನೆತ್ತಿಗೆ ಏರಿಸ್ಕೊಂಡ್ರು. ಸೊ ಇದು ಏರ್ಬೇಕು ರೀ, ಸಕ್ಸಸ್ ಅನ್ನೋದು ಏರ್ಬೇಕು. ಸಕ್ಸಸ್ ಅನ್ನೋದು ಕಿಕ್ ಕುಡಿಬೇಕು. ಸಕ್ಸಸ್ ಬೇಕು ಅಂತಂದೇಳಿ ನಿಮಗೆ ಇಲ್ಲಿ ಏರ್ತು ಅಂತ ತಿಳ್ಕೊಳ್ಳಿ, ಇಲ್ಲಿ ಏರ್ತು ಅಂತ ತಿಳ್ಕೊಳ್ಳಿ, ನೀ ಪ್ರಪಂಚ ಪಕ್ಕದಲ್ಲಿ ಬಾಂಬ್ ಬಿಟ್ರೇನು ನಿಮ್ ಕೆಲಸ ನೀವು ಮಾಡ್ತಾ ಇರ್ತೀರ. ದಟ್ ಈಸ್ ಇಂಪಾರ್ಟೆಂಟ್. ಹಾಗಾದ್ರೆ ಯಾಕೆ ಸರ್ ಅದು ಏರ್ತಾ ಇಲ್ಲ? ಯಾಕೆ ಸರ್ ನಮಗೆ ಬರ್ತಾ ಇಲ್ಲ? ನಾನು ಭಾರಿ ವರ್ಕ್ ಮಾಡಿದ್ದೀನಿ ಸರ್, ನನ್ನ ಹೆಂಡತಿ ಸಪೋರ್ಟ್ ಮಾಡಲ್ಲ ಸರ್, ನನ್ನ ಮಕ್ಕಳು ಸಪೋರ್ಟ್ ಮಾಡಲ್ಲ ಸರ್, ನನ್ನ ಗಂಡ ಸಪೋರ್ಟ್ ಮಾಡಲ್ಲ ಸರ್, ನನ್ನ ಹೆಲ್ತ್ ಸಪೋರ್ಟ್ ಮಾಡಲ್ಲ ಸರ್, ಸರ್ ದೇವರ ಸಪೋರ್ಟ್ ಮಾಡಲ್ಲ ಸರ್, ನಾನೇನು ಪ್ರಯತ್ನ ಮಾಡಿಲ್ಲ ಸರ್ ಅನ್ನಂಗಿಲ್ಲ. ನಾನು ಭಾಳ ಪ್ರಯತ್ನ ಮಾಡೀನಿ ಸರ್, ನಾನು ತುಂಬಾ ಒಳ್ಳೆಯವಳು ಸರ್, ನಾನು ತುಂಬಾ ಒಳ್ಳೆಯವನು ಸರ್, ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ ಸರ್. ಇದನ್ನೆಲ್ಲ ಬೋರ್ಡ್ ಮಾಡ್ಕೊಂಡು ಕೊಳ್ಳೆಗಳು ಹಾಕೊಂಡು ಓಡಾಡ್ರಿ. ನೀವು ಎಷ್ಟು ಒಳ್ಳೆಯವ್ರಂತ ನೀವು ಹೇಳ್ಕೋಬೇಕಷ್ಟೇ, ಯಾವನು ಹೇಳಲ್ಲ. ಓಕೆ, ನೀವು ಕೊಚ್ಕೋಬೇಕಷ್ಟೇ, ನಿಮ್ಮ ಬಗ್ಗೆ ಯಾವನು ಹೇಳಲ್ಲ. ಒಂದು ಪ್ರಿಂಟ್ಔಟ್ ತಗೊಳ್ಳಿ, ಬೋರ್ಡ್ ಮಾಡ್ಕೊಂಡು ಕೊಳ್ಳೆಗಳು ಹಾಕೊಂಡು ಓಡ್ಕೊಳ್ರಿ. ಓಕೆ, ಓಡಾಡ್ರಿ ಮಾರ್ಕೆಟಲ್ಲಿ. ನಾನು ತುಂಬಾ ಒಳ್ಳೆಯವನು ಸರ್, ನನಗೆ 1 kg ಅಕ್ಕಿ ಕೊಡಿ ಅಂತಂದೇಳಿ ಯಾವನ್ ಕೊಡ್ತಾರೆ ನೋಡೋಣ. ಸೊ ನಿಮ್ ಒಳ್ಳೆತನ, ನಿಮ್ ಕೆಟ್ಟತನ ಯಾವನು ತಗೊಳಲ್ಲ. ಲೆಕ್ಕ ತಗೊಳೋದು ಏನು ಅಂತಂದ್ರೆ ನಿಮ್ಮ ಯಶಸ್ಸು, ನಿಮ್ ಸಕ್ಸಸ್. ಹಾಗೆ ಅಂತಂದೇಳಿ ಕೆಟ್ಟತನದಿಂದ ಸಕ್ಸಸ್ ಮಾಡೋದಲ್ಲ. ದಟ್ ಇಸ್ ಕಾಲ್ಡ್ ಟೆಂಪ್ರವರಿ ಸಕ್ಸಸ್. ನೀವು ಕೆಟ್ಟತನದಿಂದ ಅಡ್ಡದಾರಿಯಲ್ಲಿ ಹೋದ್ರೆ ಅದು ಟೆಂಪ್ರವರಿ ಸಕ್ಸಸ್ ಆಗಿರುತ್ತೆ ಸ್ನೇಹಿತರೆ. ನೀವು ಒಳ್ಳೆ ದಾರಿಯಲ್ಲಿ ಹೋದ್ರೆ ಅದು ಪರ್ಮನೆಂಟ್ ಸಕ್ಸಸ್ ಆಗಿರುತ್ತೆ. ಈ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಗುರು ಬೇಕು, ಈ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಟ್ರೈನಿಂಗ್ ಬೇಕು, ಈ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಅಕ್ಕಪಕ್ಕದ ಜನರು ಚೆನ್ನಾಗಿರ್ಬೇಕು. ನಿಮ್ದು ಅರ್ಥ ಮಾಡ್ಕೊಳ್ಳಿ, ಅಕ್ಕಪಕ್ಕದ ಜನರು ಚೆನ್ನಾಗಿರ್ಬೇಕು. ಯಾರ ಸವಾಸ ಮಾಡ್ತಾ ಇದ್ದೀರಾ ಅದು ನೀವಾಗ್ತೀರಾ. ಇಷ್ಟೆಲ್ಲ ಇದೆ. ನೀವ್ ಅನ್ಕೊಂಡ್ಬಿಟ್ಟಿದ್ರಿ 2 ಮೀಟಿಂಗ್ ಕುತ್ಕೊಂಡ್ರೆ 4 ಜನಕ್ಕೆ ಸೇರಿಸ್ಬಿಟ್ರೆ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ಬಿಟ್ರೆ ಕೋಟ್ಯಾಧಿಪತಿ ಅಂತ. ಹಂಗ ಆಗಂಗಿದ್ದಿದ್ರೆ ಇವತ್ತು ಬೀದಿ ಬೀದಿಯಲ್ಲಿ ಒಬ್ಬನ್ ಕೋಟ್ಯಾಧಿಪತಿ ಸಿಗ್ತಾ ಇದ್ದ, ಬೀದಿ ಬೀದಿಯಲ್ಲಿ ಒಬ್ಬನ್ ಸಕ್ಸಸ್ ಆದವನ್ ಸಿಗ್ತಾ ಇದ್ದ. ಇಟ್ಸ್ ನಾಟ್ ಆರ್ಡಿನರಿ, ಇಟ್ಸ್ ನಾಟ್ ಈಸಿ. ಅಷ್ಟು ಈಸಿ ಇಲ್ಲ ನೀವು ಅನ್ಕೊಂಡಷ್ಟು. ಸೊ ಲೈಫ್ ನೀವು ಅನ್ಕೊಂಡಷ್ಟು ಈಜಿ ಇದ್ದಿದ್ರೆ ಇವತ್ತು ಯಾರು ದೇವಸ್ಥಾನಕ್ಕನೆ ಹೋಗ್ತಾ ಇರಲಿಲ್ಲ. ಗೆಟಿಂಗ್ ಲೈಫ್ ನೀವು ಅನ್ಕೊಂಡಂಗಿಲ್ಲ ಸ್ನೇಹಿತರೆ. ನೀವು ಅನ್ಕೊಂಡಿದ್ದೆ ಒಂದು, ಅದು ಲೈಫ್ ನಡೆಯೋದೇ ಒಂದು. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ಅದಕ್ಕೆಲ್ಲ ವೆಲ್ ಪ್ರಿಪೇರ್ಡ್ ಆಗಿರ್ಬೇಕು. ಅದಕ್ಕೆ ನಾವು ತಯಾರಿ ಮಾಡ್ಕೊಂಡಿರ್ಬೇಕು. ಸೊ ಇನ್ನೊಂದು ಸ್ಲೈಡ್ ತೋರಿಸ್ತೀನಿ, ಆ ಟಾಪಿಕ್ ಮಾತಾಡೋಣ. ಐ ಹೋಪ್ ಈ ಟಾಪಿಕ್ ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀರ ಅಂತ ಅನ್ಕೊಂತೀನಿ. ಆಮೇಲೆ ಕಣ್ಣು ಓಪನ್ ಆಗ್ತಿದೆ, ನೀವೆಲ್ಲ ಈ ನಶೆ ಹತ್ರ ಬರ್ತಾ ಇದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಸೊ ದ ಸೆಕೆಂಡ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಈ ಸೆಕೆಂಡ್ ಪಾಯಿಂಟ್ ಅಲ್ಲೇ ಎಲ್ಲ ಇರೋದು. ನಾನು 4 ಪಾಯಿಂಟ್ ಮಾತಾಡ್ತೀನಿ, ಜಾಸ್ತಿ ಮಾತಾಡಲ್ಲ. ಸೆಕೆಂಡ್ ಪಾಯಿಂಟ್ ಬಹಳ ಖತರ್ನಾಕ್ ಇದೆ. ಅಂಡ್ ಹಿಂಗಿದೆ, ಮುಟ್ಟಿ ಮುಟ್ಟಿ ನೋಡ್ಕೋಬೇಕು, ಈ ನನ್ನ ಮಗ ಎಲ್ಲೆಲ್ಲಿ ಹೊಡಿತಾ ಇದ್ದಾನೆ ನನಗೆ ಅಂತ. ಅಂತಂತ ಪಾಯಿಂಟ್ಸ್ ಇವತ್ತು ನಾನು ತಗೊಂಡ್ಬಂದಿದ್ದೀನಿ. ಯಾಕೆ ಅಂತಂದು ಹೇಳಿದ್ರೆ, ಇವತ್ತು ನಾನು ನಿಮಗೆ ಉಬ್ಬಿಸಿ ಹೇಳೋದಕ್ಕೆ ಬಂದಿಲ್ಲ. ಉಬ್ಬಿಸಿ ಹೇಳೋನು ನಿಮಗೆ ಎಣ್ಣೆ ಹೊಡೆಯಕ್ಕೆ ಕರ್ಕೊಂಡು ಹೋಗ್ತಾನೆ, ಬೈದ್ ಹೇಳೋನು ನಿಮಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ನಿಮಗೆ ನಾನು ಉಬ್ಬಿಸಿ ಎಣ್ಣೆ ಹೊಡೆಯೋದಕ್ಕೆ ಕರ್ಕೊಂಡು ಹೋಗುವಂತ ಅವಶ್ಯಕತೆ ನನಗೆ ಬಿದ್ದಿಲ್ಲ. ಓಕೆ, ನನಗೆ ಈಗ ನೀವೆಲ್ಲರೂ ಎದ್ದು ನಿಮ್ಮ ತಂದೆ ತಾಯಿಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೋಬೇಕು. ನೀವೊಂದು ದೊಡ್ಡ ಹೆಸರು ಮಾಡ್ಬೇಕು ಸಮಾಜದಲ್ಲಿ. ನನ್ನ ಕರ್ನಾಟಕದಲ್ಲಿ ಇಂತಿಷ್ಟ ಕೋಟ್ಯಾಧಿಪತಿಗಳು ಇದ್ದಾರೆ ಅನ್ನೋ ಹೆಗ್ಗಳಿಕೆ ನನಗೆ ಬರಬೇಕು. ನನ್ನ ಕರ್ನಾಟಕದಲ್ಲಿ ಇಂತಿಷ್ಟು ಜನರು
ಈ ಮಾರಕ ಚಟಗಳಿಗೆ ಬಲಿಯಾಗಿಲ್ಲ, ಹೊರಗಡೆ ಬಂದಿದ್ದಾರೆ ಅಂತಂದೇಳಿ ಬರಬೇಕು. ಇದನ್ನ ಈ ಕಡೆಗೆ ನಾವು ಗಮನ ಹರಿಸೋಣ, ಈ ಕಡೆ ನಾವು ಹೋಗೋಣಂತೆ. ಓಕೆ, ನೋಡೋಣ ಎರಡನೇ ಪಾಯಿಂಟ್ ಏನ್ ಹೇಳುತ್ತೆ. ಇಂಟ್ರೆಸ್ಟಿಂಗ್ ಅಂತ ನಾನು ಅನ್ಕೊಂತೀನಿ. ಸೊ ಎರಡನೇ ಪಾಯಿಂಟ್ ಕಡೆಗೆ ನಾವು ಬರೋಣ ಸ್ನೇಹಿತರೆ. ಬಹಳ ಬಹಳ ಡಿಫ್ರೆಂಟ್ ಆದಂತ ಟಾಪಿಕ್ ಅನ್ನು ಆಯ್ಕೆ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಈ ಪಾಯಿಂಟ್ ಏನ್ ಹೇಳುತ್ತೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನೆಟ್ವರ್ಕ್ ಇನ್ಸೈಟ್ ಇದೊಂದು ಮಾಸಪತ್ರಿಕೆ ಸ್ನೇಹಿತರೆ, ನಾನು ಬಿಡುಗಡೆ ಮಾಡಿದ್ದೀನಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿದ್ದರೆ ದಯವಿಟ್ಟು ಈ ಮಾಸಪತ್ರಿಕೆಯನ್ನು ತಗೊಳ್ಳಿ, ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಓಕೆ, ಇದ್ರ ಫೌಂಡರ್ ನಾನೇ, ಇದನ್ನ ನಾನೇ ಬಿಡುಗಡೆ ಮಾಡಿದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಎಲ್ಲ ವಿಷಯಗಳನ್ನ ಕನ್ನಡದಲ್ಲಿ ಮಾಡಿದ್ದೀನಿ. ಪ್ರತಿ ತಿಂಗಳು ನಿಮ್ಮ ಮನೆಗೆ ಬರುತ್ತೆ. ನ್ಯೂಸ್ ಪೇಪರ್ ಇದು. ಓಕೆ, ಇದು ನ್ಯೂಸ್ ಪೇಪರು 500 + 350 ಕೊರಿಯರ್ ಚಾರ್ಜ್, 850 ರೂಪಾಯಿ ಒಂದು ವರ್ಷಕ್ಕೆ ಕೊಟ್ಟರೆ ಈ QR ಕೋಡ್ ಸ್ಕ್ಯಾನ್ ಮಾಡಿ, ನಂದೇ ಇದು ನಂಬರು. ಸೊ ನನ್ನ ಜೊತೆ ಚಾಟ್ ಮಾಡಿ, ಮೆಸೇಜ್ ಮಾಡಿ, ಬೇಕಾದ್ರೆ ನಿಮಗೆ ನಾನು ಪರ್ಸನಲ್ ಟಚಲ್ಲಿ ಕೂಡ ಇರ್ತೀನಿ. ಇದನ್ನು ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ದಯವಿಟ್ಟು. ಈ ನ್ಯೂಸ್ ಪೇಪರ್ನ ನೀವು ತಗೊಳ್ಳಿ, ನಿಮ್ಮ ಅಪ್ಲೈನ್ ಡೌನ್ಲೈನಿಗೆ ತಗೊಳೋದಕ್ಕೆ ಹೇಳಿ. ಯಾಕಂದ್ರೆ ನೆಟ್ವರ್ಕ್ ಇಂಡಸ್ಟ್ರಿ ಬೆಳೆಸಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಆಗಿದೆ. ಸೊ ದಯವಿಟ್ಟು ಇದ್ರ ಕಡೆ ಎಲ್ಲರೂ ಗಮನ ಹರಿಸಿ. ಇದು ಬಹಳ ಸಬ್ಸ್ಕ್ರೈಬ್ ಬೇಕಾಗಿದೆ, ಅಂದ್ರೆ ಚಂದಾದಾರರು ಇನ್ನೂ ಬಹಳ ಜನ ಆಗ್ಬೇಕಾಗಿದೆ. ಇನ್ನು 87 ಜನ ಅಷ್ಟೇ ಚಂದಾದಾರರಾಗಿದ್ದಾರೆ. ಓಕೆ, ಇನ್ನೂ ಬಹಳ ಜನ ಆಗ್ಬೇಕಾಗಿದೆ. ಯಾಕಂದ್ರೆ ಇದು ಎವ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ, ಕಟಿಂಗ್ ಶಾಪ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ ಈ ನ್ಯೂಸ್ ಪೇಪರ್ ನೆಟ್ವರ್ಕ್ ಇನ್ಸೈಟ್ ಮಾಸಪತ್ರಿಕೆ ಇರಬೇಕು ಅನ್ನೋದು ನನ್ನ ಉದ್ದೇಶ. ಆವಾಗ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ಒಳ್ಳೆ ಬೆಲೆ, ಒಳ್ಳೆ ಹೆಸರು ಬರುತ್ತೆ. ಹಾಗಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ
ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.